ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಖಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಲ್ಲಿನೇ ಹಾಲಿನ ಕೆನೆ ಉಪಯೋಗಿಸ್ಕೊಂಡು ಹೇಗೆ ಬೆಣ್ಣೆನ ತಯಾರಿಸೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ಸಖಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಹಾಲಿನ ಕೆನೆನ ಹಾಕೊತಾ ಇದ್ದೀನಿ. ನಾನು ಬಳಸುವಂಥದ್ದು ನಂದಿನಿ ಶುಭಂ ಹಾಲು. ಇದರಲ್ಲಿ ತುಂಬಾನೇ ಕೆನೆ ಸಿಗುತ್ತೆ. ಇದರಲ್ಲಿ ಸಿಗೋಂಥ ಕೆನೆ ಬೇರೆ ಹಾಲಿನಲ್ಲಿ ಅಷ್ಟು ಸಿಗೋದಿಲ್ಲ. ನೋಡಿ, ನನಗೆ ಒಂದು ತಿಂಗಳಿಗೆ ಸುಮಾರು 3 ಬಾಕ್ಸ್ ಆಗೋಷ್ಟು ಹಾಲಿನ ಕೆನೆ ಸಿಕ್ಕಿದೆ. ಈಗ ಹಾಲಿನ ಕೆನೆಗೆ ಒಂದು 2 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಬೆಳಗ್ಗೆ ಬೆಣ್ಣೆ ತೆಗಿಯೋದ್ರಿಂದ ಇವತ್ತು ರಾತ್ರಿನೇ ಮೊಸರನ್ನ ಹಾಕಿ ಎತ್ತಿಡ್ತಾ ಇದ್ದೀನಿ. ನೀವು ಬೆಣ್ಣೆ ತೆಗಿಯೋದಕ್ಕೂ ಒಂದು 8 ಗಂಟೆಗಳ ಕಾಲ ಮುಂಚೆನೇ ಮೊಸರು ಹಾಕಿ ಇಡೋದ್ರಿಂದ ಚೆನ್ನಾಗಿ ಹೆಪ್ಪಾಗಿ ಗಟ್ಟಿಯಾಗಿರುತ್ತೆ. ಮೊಸರು ಸೇರಿಸಿದ ನಂತರ ನಾವು ಇದನ್ನು ಫ್ರಿಡ್ಜ್ನಲ್ಲಿ ಇಡಬಾರ್ದು, ಹೊರಗಡೆನೇ ಇಡಬೇಕು. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇವಾಗ ಬೆಣ್ಣೆ ಮಾಡೋದಕ್ಕೆ ನಾನೊಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸಾರಿಗೆ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಒಂದು ಮೀಡಿಯಂ ಪ್ರಮಾಣದಲ್ಲಿ ನೀವು ತೊಗೊಳ್ಬೋದು. ಒಂದು 4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಐಸ್ ವಾಟರ್ನ ಸೇರಿಸ್ಕೊಂಡಿದ್ದೀನಿ. ನೀವು ಮಿಕ್ಸಿ ಮಾಡ್ಕೋಬೇಕಿದ್ರೆ ಕಂಟಿನ್ಯೂಸ್ ಆಗಿ ಮಾಡಬಾರ್ದು, ಈ ರೀತಿ ಆಫ್ ಆನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಬೌಲ್ನಲ್ಲಿ ನಾನು ಐಸ್ ವಾಟರ್ನ ತೊಗೊಂಡಿದ್ದೀನಿ, ಇನ್ನೊಂದು ಬೌಲ್ನಲ್ಲಿ ನಾನು ಸ್ವಲ್ಪ ಬೆಚ್ಚಗಿರೋ ನೀರನ್ನ ತೊಗೊಂಡಿದ್ದೀನಿ. ಬೆಣ್ಣೆನ ಈ ರೀತಿ ಚೆನ್ನಾಗಿ ಉಂಡೆಯಾಗಿ ಮಾಡಿಕೊಂಡು ಐಸ್ ವಾಟರ್ನಲ್ಲಿ ಇಡ್ತಾ ಇದ್ದೀನಿ. ಬೆಚ್ಚಗಿರೋ ನೀರಿನಲ್ಲಿ ಕೈನ ಎಜ್ಜಿ ಈ ರೀತಿ ಉಂಡೆಯಾಗಿ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಮತ್ತೆ ಅದೇ ವಿಧಾನದಲ್ಲಿ ಕೆನೆನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸುಮಾರು 3 ಸರಿ ಈ ರೀತಿ ಮಿಕ್ಸಿ ಮಾಡಿಕೊಂಡು ಬೆಣ್ಣೆನ ತೆಗ್ದಿದ್ದೀನಿ. ಐಸ್ ವಾಟರ್ ಬದಲಾಗಿ ನೀವು ನಾರ್ಮಲ್ ವಾಟರ್ಗೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಬೆಣ್ಣೆ ತೆಗೆದ್ಮೇಲೆ ಈ ರೀತಿ ಕೋಲ್ಡ್ ವಾಟರ್ನಲ್ಲಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 2ರಿಂದ 3 ಬಾರಿ ಈ ರೀತಿ ತೊಳೆಯೋದ್ರಿಂದ ಅದರಲ್ಲಿರೋ ಮಜ್ಜಿಗೆ ಅಂಶ ಅಥವಾ ಹಾಲಿನ ಅಂಶ ಎಲ್ಲ ನೀಟಾಗಿ ವಾಶ್ ಆಗುತ್ತೆ. ಹಾಲಿನ ಕೆನೆನ ವೇಸ್ಟ್ ಮಾಡೋ ಬದಲು ಈ ರೀತಿ ತೆಗೆದಿಟ್ರೆ ಮನೆಯಲ್ಲಿನೇ ಸುಲಭ ರೀತಿಯಲ್ಲಿ ಬೆಣ್ಣೆನ ಮಾಡ್ಕೊಳ್ಬೋದು. ನೋಡಿ, ನಾನು 1 ತಿಂಗಳು ಹಾಲಿನ ಕೆನೆನ ಸ್ಟೋರ್ ಮಾಡಿದ್ದಕ್ಕೆ ಇಷ್ಟು ಬೆಣ್ಣೆ ಸಿಕ್ಕಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.